ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಟ್ವಿಟರ್ ಹ್ಯಾಂಡಲ್ನಲ್ಲಿ ಅಭ್ಯರ್ಥಿಗಳು ರಿಕ್ವೆಸ್ಟ್ ಮಾಡ್ಕೊತಿರೋದು ಅಥವಾ ಒಂದು ಮಾಹಿತಿಯನ್ನು ಕೇಳ್ತಾ ಇರೋದು ಏನಂತಂದರೆ, ವಾರ್ಡನ್ ನೇಮಕಾತಿಗೆ ಪದವಿ ಮತ್ತು BEd ಅರ್ಹತೆ ಅಷ್ಟೇ ಅಲ್ವಾ ಸರ್, ಮತ್ತು ಅಧಿಸೂಚನೆ ಯಾವಾಗ ನಿರೀಕ್ಷೆ ಮಾಡಬಹುದು ಅಂತ. ಸೊ ಇವರು ಒಂದು ಹಾಸ್ಟೆಲ್ ವಾರ್ಡನ್ ಇನ್ನು ಮುಂದೆ ಕರೆಯುವಂಥ ಕ್ರೈಸ್ ಶಾಲೆಗಳಲ್ಲಿ ಒಂದು ನೇಮಕಾತಿಯ ಪ್ರಕ್ರಿಯೆ ಮುಂದೆ ಆರಂಭವಾಗುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಕ್ವಶನ್ ಇದು. ವಾರ್ಡನ್ ಒಂದು ಹುದ್ದೆಗೆ ನೇಮಕಾತಿಗೆ ಪದವಿ ಮತ್ತು BEd ಅರ್ಹತೆಯನ್ನು ಮಾತ್ರ ಕನ್ಸಿಡರ್ ಮಾಡ್ತಾರಲ್ವ ಅಂತ ಇವರು ಕ್ವಶನ್ ಕೇಳಿರುವಂಥದ್ದು. ಸೊ ಅದಕ್ಕೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆಯವರು ಪ್ರಶ್ನೆಗೆ ಉತ್ತರ ಕೊಟ್ಟಿರುವುದು. ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಅಧಿಸೂಚನೆ ಕುರಿತು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಲಾಗಿದೆ. ವಾರ್ಡನ್ ನೇಮಕಾತಿ ಪರೀಕ್ಷೆಗೆ ಯಾವುದಾದರೂ ಪದವಿ ಜೊತೆ BEd ಪದವಿಯನ್ನು ಹೊಂದಿರುವುದು ಕಡ್ಡಾಯವಾಗಿದೆ. ಸಂಬಂಧಿತ ನೇಮಕಾತಿ ಅಧಿಸೂಚನೆಯಲ್ಲಿ ನಿಯಮಗಳನ್ನು ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ BEd ಕೂಡ ಕಡ್ಡಾಯ ಆಗಿದೆ. ಯಾವುದೋ ಒಂದು ಪದವಿ ಜೊತೆಗೆ BEd ಕಡ್ಡಾಯವಾಗಿದೆ. ಅದನ್ನು ನಾವು ಅಧಿಸೂಚನೆಯ ನಿಯಮಗಳನ್ನು ಪ್ರಕಟಿಸಲಾಗುವುದು ಮುಂದಿನ ದಿನಗಳಲ್ಲಿ ಅಂತ ಕೂಡ ಹೇಳಿದ್ದಾರೆ. ಸೊ ಇನ್ನೊಂದು ಪ್ರಶ್ನೆ ಇದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಏನಂತಂದರೆ, BCom ನಂತರ BEd ಮಾಡಿದವರಿಗೆ ಹಾಸ್ಟೆಲ್ ವಾರ್ಡನ್ ಹಾಕೋಕ್ಕೆ ಅನುಮತಿ ಇದೆಯಾ ಸರ್ ಅಂತ ಇವರು ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆಯವರು ಉತ್ತರ ಕೊಟ್ಟಿರೋದು ನೋಡಿ. ನಮಸ್ಕಾರ, ನಿಮ್ಮ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ವಾರ್ಡನ್ ನೇಮಕಾತಿ ಪರೀಕ್ಷೆಗೆ ಯಾವುದಾದರೂ ಪದವಿ ಜೊತೆ BEd ಪದವಿಯನ್ನು ಹೊಂದಿರುವುದು ಕಡ್ಡಾಯವಾಗಿದೆ. ಸಂಬಂಧಿತ ನೇಮಕಾತಿ ಅಧಿಸೂಚನೆ ನಿಯಮಗಳನ್ನು ಪ್ರಕಟಿಸಲಾಗುವುದು. ನೋಡಿ, ಅವರು ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. ಯಾವುದಾದ್ರೂ ಡಿಗ್ರಿ ಅಂದರೆ BCom BEd ಅಂತ ಅವರು ಕ್ವಶನ್ ಕೇಳಿದ್ದಾರೆ. BCom BEd ಅದು ನಡೀತದ ಅಂಥೇಳಿ. ಇವರು ಯಾವುದಾದ್ರೂ ಒಂದು ಪದವಿ ಜೊತೆ BEd ಆಗಿರಬೇಕು ಅಂತ ಇವರು ಕಡ್ಡಾಯವಾಗಿರುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಯಾರೆಲ್ಲ BCom ಜೊತೆಗೆ BEd ಅರ್ಹತೆಯನ್ನು ಹೊಂದಿದ್ದೀರಿ, ಸೊ ಅವರುಗಳು ಇನ್ನೂ ಅಧಿಸೂಚನೆ ಸ್ವಲ್ಪ ಕಾಯಬೇಕು. ಯಾಕಂದರೆ ಇವರು ಎನಿ ಡಿಗ್ರಿ ಜೊತೆಗೆ BEd ಇರಬೇಕು ಅಂತ ಹೇಳಿದ್ರೆ, ಜೊತೆಗೆ ಸಂಬಂಧಿತ ನೇಮಕಾತಿ ಅಧಿಸೂಚನೆಯ ನಿಯಮವನ್ನು ಪ್ರಕಟಿಸಲಾಗುವುದು ಕೂಡ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ನನಗನ್ಸುತ್ತೆ ಇದು ಎನಿ ಪದವಿ ಅಂತಂದರೆ BComದವರು ಕೂಡ ಎಲಿಜಿಬಲ್ ಇದ್ದಾರೆ ಅಂತ ಅರ್ಥ.